ಸೂರಿ ಸರ್ ಅವ್ರು ಈ ಸಿನಿಮಾದಲ್ಲಿ ಅವ್ರ ರೆಗ್ಯುಲರ್ ಇದ್ರ ಜೊತೆಗೆ ಅವ್ರು ಮಾಡೋ ಸ್ಟೈಲ್ ಜೊತೆಗೆ ಒಂದು ತುಂಬ ಹೊಸದಾಗಿ ಏನೋ ಪ್ಲಾನ್ ಮಾಡಿದ್ದಾರೆ. ತುಂಬ ಹೊಸ ಜಾನರ್. ಏನು ಅಕ್ಕ ಏಕೆ ಹೇಳ್ತೀರಾ ಸರ್, ಹೆಸರು ಹೇಳಿ ಫಸ್ಟು ಅಂತ. ಈ ಸಿನಿಮಾ ಹೇಳ್ತೀನಿ, ಫ್ಲಾಪ್ ಆಗಿದ್ರು ಸರಿ ನಾನು ಮಾಡಲೇಬೇಕು. ಇವತ್ತು ಸೂಪರ್ ಹಿಟ್ ಆಗಿದೆ, ಆದರೂ ನಾನು ಇನ್ನೊಂದು ಸಿನಿಮಾ ಮಾಡಲೇಬೇಕು. ಈ ವರ್ಷ ಏನು ಖುಷಿ ಆಯ್ತು ಅಂದರೆ, ವರ್ಷ ಶುರು ಆಗಿದ್ದು ಅವನ ಪಿಕ್ಚರ್ ಮುಂಗಾರು ಮಳೆಯಲ್ಲಿ ಆ ಸಾಂಗಲ್ಲಿ. ಅಂದರೆ ಎಕ್ಕ ಸಿನಿಮಾ ನೋಡೋದ್ಮೇಲೆ ತುಂಬ ಆಸ್ಪಿರೆಂಟ್ ಡೈರೆಕ್ಟರ್ಸು, ರೈಟರ್ಸು ಅಥವಾ ಪ್ರೊಡ್ಯೂಸರ್ಸು ತುಂಬ ಜನಕ್ಕೆ ಇವಾಗ ಈ ಸಿನಿಮಾ ಮಾಡ್ಬೋದು, ಈ ಕತೆ ಮಾಡ್ಬೋದು, ತುಂಬ ಜನ ಇರ್ತಾರೆ. ಸೊ ಹಾಗಾಗಿ ಒಂದು ಅಂದರೆ ಆ ಥರದ ಆಸ್ಪಿರೆಂಟ್ಸ್ಗೆ ಸೊ ಹೇಳೋ ಥರದ್ದಾದರೆ ನಿಮ್ಗೆ ಏನು ನೋಡ್ತಾ ಇದ್ದೀರಾ ಅನ್ನೋದೊಂದು ಕೇಳೋಕ್ಕಿಂತ ಅಷ್ಟೇ. ಈಗ ಸ್ಪೆಸಿಫಿಕ್ಕಾಗಿ ಒಂದು ಕಥೆಲಿ ಇದೇ ಬೇಕು ಅಂತ ಹೇಳೋದು ತುಂಬ ಕಷ್ಟ. ಯಾಕಂದರೆ ನಾನು ಯುವ ಆದಮೇಲೆ ಸುಮಾರು ಕತೆಗಳು ಕೇಳಿದ್ನಲ್ಲ, ಕತೆಗಳು ಚೆನ್ನಾಗಿತ್ತು, ಬಟ್ ಅದೊಂದು ಈ ಒಂದು ಫೀಲಿಂಗ್ ಅನಿಸುತ್ತಲ್ಲ ಮನಸ್ಸಲ್ಲಿ, ಅದನ್ನು ಎಕ್ಸ್ಪ್ಲೇನ್ ಮಾಡೋದು ತುಂಬ ಕಷ್ಟ. ಅಂದರೆ ಕೇಳಿದ ತಕ್ಷಣ ನನಗಿದು ಬೇಕು ಅನ್ನೋದು, ಅದನ್ನು ಎಕ್ಸ್ಪ್ಲೇನ್ ಮಾಡೋದು ತುಂಬ ಕಷ್ಟ. ಅದು ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಆಗಿರುತ್ತೆ. ನನಗೆ ಈ ಪಾಯಿಂಟ್ ಇದಿದ್ರೆ ಮಾತ್ರ ನನಗೆ ಸ್ಪಾರ್ಕ್ ಆಗುತ್ತೆ ಅಂತ ನನಗೂ ಹೇಳೋದು ಕಷ್ಟ. ಏನಾಯಿತು, ಈ ಕಥೆಲಿ ಅದು ಸಿಕ್ತು. ಲೈಕ್ ನೀವು ಹೇಳ್ದಂಗೆ ಈ ಎಕ್ಕ ಎಂಟೈರ್ ಕತೆ ನೋಡಿದ್ರೆ ತುಂಬ ಏನು ಹೊಸ ಕತೆ ಇಲ್ಲ, ಬಟ್ ಹೇಳ್ತಿರೋ ರೀತಿ ಹೊಸದಾಯಿತು, ಅದು ನನಗೆ ಕನೆಕ್ಟ್ ಆಯಿತು. ಸೊ ಡೆಫಿನೆಟ್ ನನಗೆ ಕತೆ ಕೇಳೋದಂದರೆ ತುಂಬ ಇಷ್ಟ. ಯಾರೇ ಕತೆ ಹೇಳಬೇಕಂದ್ರೆ ದಯವಿಟ್ಟು ಬಂದು ಹೇಳಿ ಕತೆ ಕೇಳೋದು. ಬಟ್ ಅದೊಂದು ಸ್ಪಾರ್ಕ್ ಇರುತ್ತಲ್ಲ, ಅದು ಮನ್ಸಿಗೆ ಮುಟ್ಟಬೇಕು. ಅದು ಮನ್ಸಿಗೆ ಮುಟ್ಟಾಗ್ಲೇ ನಾವು ಪೂರ್ತಿ ಮನ್ಸು ಹಾಕಿ ಸಿನಿಮಾ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ಒಬ್ಬ ನಟನಾಗಬೇಕು ಅಂದರೆ ಹಿನ್ನೆಲೆ ಏನೇ ಇರ್ಬೋದು, ಮನೆತನ ಏನೇ ಇರ್ಬೋದು, ತುಂಬ ನೀವು ನಾನು ಕಂಡಾಗೆ ನಟ ಸಾರ್ವಭೌಮ ಆ್ಯಕ್ಚುಲಿ ನಾವು ಹುಬ್ಳಿಲಿ ಒಂದು ಇವೆಂಟ್ ಮಾಡಿದ್ವಿ. ಹೌದು, ನೀವು ಆ್ಯಕ್ಚುಲಿ ಪರ್ಫಾರ್ಮೆನ್ಸ್ ಮಾಡಿದ್ರಿ, ಫಸ್ಟ್ ಪರ್ಫಾರ್ಮೆನ್ಸ್ ಅದು. ಅಲ್ಲಿ ನಾನು ಅಂದರೆ ಅಷ್ಟು ವರ್ಷಗಳಿಂದ ಒಂದು ಸಿನಿಮಾ ನಟ ಆಗಬೇಕು ಅಥವಾ ನಿಂತ್ಕೋಬೇಕು ಅಂತ ಹೀರೋ ಆಗಬೇಕು ಅಂದರೆ ತುಂಬ ಪರಿಶ್ರಮ ಇರುತ್ತೆ. ಸೊ ಆ ರೊಟೀನ್ ಚೇಂಜಸ್ಸು, ಆ ವರ್ಕೌಟು, ಆ ಎಲ್ಲ ಕೆಲಸಗಳು ಮಾಡ್ಕೊಂಡು ಬರಬೇಕತ್ತೆ. ನಿಮ್ಮ ಬದುಕು ಈಗ ಹೇಗಿದೆ ಅಂತ ಅಂದರೆ, ಸಿನಿಮಾಗಳು ಶುರುವಾದ ಮೇಲೆ ಒಂದು ಸಿನಿಮಾ ಆಯ್ತು, ಎರಡನೇ ಸಿನಿಮಾ ಆಯ್ತು, ಮೂರನೇ ಸಿನಿಮಾ, ಸೊ ಬದುಕು ಹೆಂಗಿದೆ, ಯಾವ ರೀತಿ ಇದೆ ನಿಮ್ಮ ರೊಟೀನ್ ಈಗ ಅಂತ? ಒಂದೇನೆಂದರೆ, ಏನೇ ಆಗಲಿ ಪ್ರತಿ ದಿವಸ ಕೆಲಸ ಮಾಡಲೇಬೇಕು ಅಷ್ಟೇ. ಬೇರೆ ಇವತ್ತು ನೋಡಿ ಎಕ್ಕ ಸಿನಿಮಾ ಆಯಿತಾ, ನೆಕ್ಸ್ಟ್ ನಾನು ಇನ್ನೊಂದು ಸಿನಿಮಾ ಮಾಡಲೇಬೇಕು. ಈ ಸಿನಿಮಾ ಹೆಂಗೆ ಆಗಿದ್ರು, ಈ ಸಿನಿಮಾ ಹೇಳ್ತೀನಿ ಫ್ಲಾಪ್ ಆಗಿದ್ರು ಸರಿ ನಾನು ಮಾಡಲೇಬೇಕು. ಇವತ್ತು ಸೂಪರ್ ಹಿಟ್ ಆಗಿದೆ, ಆದರೂ ನಾನು ಇನ್ನೊಂದು ಸಿನಿಮಾ ಮಾಡಲೇಬೇಕು ಅಲ್ವಾ. ಸೊ ಜೀವನ ನಡೀತಾ ಇರುತ್ತೆ, ನಾವು ನಿಂತ್ಕೊಬಾರ್ದು, ಅದ್ರ ಜೊತೆಗೆ ನಾವು ನಡೀತಾನೆ ಇರಬೇಕು. ಪ್ರತಿ ದಿವಸ ನಾವು ಏನು ಅಂದ್ಕೊಂಡಿದ್ದೀವಿ ನಮ್ಮ ಕೆಲಸ ಅಂದರೆ ಡೋಂಟ್ ಗಿವ್ ಅಪ್ ಅಷ್ಟೆ. ಪ್ರತಿಯೊಬ್ಬರು ಆರ್ಟಿಸ್ಟ್ಗಾಗಲಿ ಟೆಕ್ನಿಷಿಯನ್ ಆಗಲಿ, ಇವತ್ತು ಸಿನಿಮಾ ಇಂಡಸ್ಟ್ರಿ ಮೇಲೆ ಆಸೆ ಇಟ್ಕೊಂಡು ಬರೋರಾಗಲಿ, ನಿಜವಾಗ್ಲೂ ನಿಮ್ಗೆ ಆಸೆ ಇದೆಯಾ, ನಿಜವಾಗ್ಲೂ ನಿಮ್ಗೆ ಕ್ರಾಫ್ಟ್ ಮೇಲೆ ಪ್ರೀತಿ ಇದೆಯಾ, ದಿನ ಕಷ್ಟಪಡಿ, ಯಾವತ್ತೊಂದು ದಿವಸ ಅದು ಭಾಗ್ಯ ಆಗಿರುತ್ತೆ. ಸೂಪರ್, ಸಖತ್ತಾಗಿತ್ತು. ಸೊ ಒಂದು ಜರ್ನಿ ಹೋಗಿ ಬಂದಿದ್ದೀರಾ, ತುಂಬ ಹತ್ತಿರದಲ್ಲಿ ಮೈಸೂರು ಭಾಗ ಸುತ್ಕೊಂಡ್ಬಂದಿದ್ದೀರಾ, ನಾರ್ತ್ ಅವ್ರು ಕಾಯ್ತಾ ಇದ್ದಾರಂತೆ. ಸೊ ನಿಮಗೆ ತುಂಬ ದೊಡ್ಡ ಫಾಲೋಯಿಂಗ್ ಇರುವಂತಹ ಏರಿಯಾಗಳು, ತುಂಬ ಜನ ವೆಯ್ಟ್ ಮಾಡಿ, ಅದಕ್ಕೇನು ಪ್ಲ್ಯಾನ್ ಮಾಡ್ತಿದ್ದೀರಾ? ಹೌದು, ನೆಕ್ಸ್ಟು ಪ್ಲ್ಯಾನ್ ಇದೆ. ನಾವು ಇನ್ಫ್ಯಾಕ್ಟ್ ಇನ್ನೊಂದು ನಾಳಿದ್ದಲ್ಲಿ ಹೇಳ್ತೀವಿ. ಏನಂದರೆ ಇವಾಗ ನಾನು ಹೇಳಿದ್ನಲ್ಲ, ಎಷ್ಟು ಕಡೆ ಥಿಯೇಟ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಅವ್ರು ಸೆಲೆಬ್ರೇಷನ್ ಮಾಡಿದ್ರೆ, ನನಗೆ ಆ ಕಾರಣಕ್ಕೆ ಅವ್ರನ್ನೆಲ್ಲ ಭೇಟಿ ಆಗಬೇಕು ಅಂತ ಮೇನ್ ಇರೋದು. ಸೊ ಆದಷ್ಟು ಎಲ್ಲ ಡಿಸ್ಟ್ರಿಕ್ಟ್ನು ಕವರ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತಿದ್ದೀವಿ. ಮೊನ್ನೆ ಅಂದರೆ ಬರೀ ವೀಕೆಂಡ್ ಹೋದ್ವಿ, ಅದಕ್ಕೆ ಈ ಮೈಸೂರು ಭಾಗ ಪೂರ್ತಿ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಪ್ಲ್ಯಾನ್ ಇದೆ, ಹುಬ್ಳಿ, ಬೆಳಗಾಮು, ಬಳ್ಳಾರಿ ಎಲ್ಲ ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಅದು ಮೋಸ್ಟ್ಲಿ ನೆಕ್ಸ್ಟ್ ವೀಕೆಂಡ್ಗೆ ಹೋಗ್ತೀವಿ. ಸುಮಾರು ಜನ ಒಂದಷ್ಟು ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಸರ್ ನೀವು ವರ್ಷಕ್ಕೆ ಒಂದು 2 ಸಿನಿಮಾ ಮಾಡಿ, 3 ಸಿನಿಮಾ ಮಾಡಿ, ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಕೊಡಿ ಅಂತ. ಸೊ ಅದಕ್ಕೆ ಹೆಂಗೆ ಪ್ಲ್ಯಾನ್ ಮಾಡ್ತಾರೆ? ನಾನು ರೆಡಿ ಇದ್ದೀನಿ, ಖಂಡಿತ ರೆಡಿ ಇದೆ. ಅದೇ ಈ ವರ್ಷ ಇನ್ನೊಂದು ಪಿಕ್ಚರ್ ಬರುತ್ತೆ, ಇದೇ ವರ್ಷ ಬಂದ್ಬಿಡುತ್ತೆ. ಇದೇ ವರ್ಷ ಬರೋದು ಕಷ್ಟ, ಬಟ್ ಪ್ರಯತ್ನ ಪಡ್ತಾಯಿದೆ. ಅಂದರೆ ಅಫ್ಕೋರ್ಸ್ ಈಗ ಈ ಸಿನಿಮಾ ಮುಗೀತು, ಆಲ್ಮೋಸ್ಟ್ ನಮ್ಮ ಪ್ರಮೋಷನಲ್ ಕೆಲಸನೂ ಮುಗೀತು, ಇಮಿಡಿಯೇಟಾಗಿ ಶೂಟಿಂಗ್ ಸ್ಟಾರ್ಟ್. ಯಾಕಂದರೆ ಸ್ಕ್ರಿಪ್ಟ್ ಎಲ್ಲ ಮುಗೀತು. ಈ ಫಿಲ್ಮ್ ನಡೀತಿರ್ಬೇಕಂದ್ರೆ ಸ್ಕ್ರಿಪ್ಟ್ ಡಿಸ್ಕಷನ್ಸ್ ಎಲ್ಲ ಮುಗೀತು, ಡೈಲಾಗ್ಸ್ ಎಲ್ಲ ರೆಡಿ ಇದೆ. ಇಮ್ಮಿಡಿಯೇಟ್ ಇನ್ನೊಂದು ಮೋಸ್ಟ್ಲಿ ಒಂದು ಕೆಲವು ವಾರದಲ್ಲಿ ಶೂಟಿಂಗ್ ಶುರು ಆಗುತ್ತೆ. ಆ್ಯಂಡ್ ಅದನ್ನು ಸೇಮ್ ಎಕ್ಕ ಥರ ಹೆಂಗೆ ಪ್ಲ್ಯಾನ್ ಮಾಡಿದ್ದೀವಿ, ಶೂಟಿಂಗ್ ಸ್ಕೆಡ್ಯೂಲ್ ಕೂಡ ಅಷ್ಟೇ ಟೈಟ್ ಆಗಿದೆ, ಅಷ್ಟೇ ಪ್ಯಾಕ್ಟ್ ಆಗಿದೆ. ಆ್ಯಂಡ್ ಎಕ್ಸಾಕ್ಟಾಗಿ ಒಂದು ಸಿನಿಮಾಗೆ ಎಕ್ಸಾಕ್ಟಾಗಿ ಎಷ್ಟು ಟೈಮ್ ಬೇಕು ಅಷ್ಟು ಟೈಮಲ್ಲಿ ಮುಗಿಸ್ಬೇಕಂತನೂ ಇಮಿಡಿಯೇಟ್ ಪ್ಲ್ಯಾನ್ ಇದೆ. ನೋಡೋಣ, ಇನ್ನೊಂದು 6 ತಿಂಗಳಾದ್ಮೇಲೆ ಮತ್ತೆ ಸಿಗೋಣ. ಮೇ ಬಿ ಆ್ಯಕ್ಚುಲಿ ಸೂಪರ್, ಆ್ಯಕ್ಚುಲಿ ಸಿಗಬೇಕು. ನನಗೆ ಇನ್ನೊಂದು ಅನ್ನಿಸ್ತು, ಅವಾಗಲೇ ನಾವು ಹೇಳ್ತಾ ಇದ್ವಲ್ಲ, ಇದನ್ನು ಹಿಂಗೆ ಡಿಫೈನ್ ಮಾಡ್ಬೋದು, ಹಂಗೆ ಡಿಫೈನ್ ಮಾಡ್ಬೋದು. ನನಗೆ ಆ್ಯಕ್ಚುಲಿ ಅನಿಸಿದೇನೆಂದರೆ, ಇಷ್ಟು ಇನ್ಸ್ಟೆಂಟಾಗಿ ಸಿನಿಮಾ ಸ್ಟಾರ್ಟಿಂಗು ಎಂಡಿಂಗು ಮಾಡಬೇಕು.
ಆ ಎಂಡಿಂಗು ಅಂದರೆ ಆ ಪ್ರಾಸೆಸ್ಸು ಎಂಗೇಜಿಂಗ್ ಆಗಿರಬೇಕು, ಆವಾಗ ಜನರ ಹತ್ರ ಬರಬೇಕು, ನೀಟಾಗಿ ರೀಚ್ ಆಗುತ್ತೆ. ಈ ಥರದ್ದು ಹಿಸ್ಟ್ರಿಯಲ್ಲಿ ತುಂಬ ಸಿನಿಮಾಗಳಾಗಿದೆ ನಾನು ಕಂಡಂಗೆ. ಅಂದರೆ ಇವಾಗ ಶುರು ಮಾಡ್ತಾಯಿದ್ರೆ 6 ತಿಂಗಳು ಸಿನಿಮಾ ರಿಲೀಸು. ಈ ಥರದ ಪ್ರಾಸೆಸ್ಗಳು ಯಾವಾಗಲೂ ಬೇಗ ಅಟ್ರಾಕ್ಟ್ ಆಗಿದೆ. ಅಂದರೆ ಸಿನಿಮಾ ವರ್ಕ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಜನ ಬರ್ತಾರೆ, ರಿಯಾಕ್ಟ್ ಮಾಡ್ತಾರೆ. ನನಗೆಲ್ಲ ಒಂದು ಕಡೆ ಹಂಗೆ ಅನ್ನಿಸ್ತು. ಅದನ್ನು ಕೂಡ ಬಂದಿದ್ದೆ. ಅಂದರೆ ಈ ಪ್ರಾಜೆಕ್ಟ್ ಹೆಂಗೆ ಒಟ್ಟಿಗೆ ಬಂತು, ಈಗ 3 ಪ್ರೊಡಕ್ಷನ್ ಹೌಸು ಒಟ್ಟಿಗೆ ಸೇರೋದು ಸುಮಾರು. ಆ್ಯಕ್ಚುಲಿ ನೋಡಿ, ಒಂದು ಕೊಲಾಬ್ರೇಷನ್ ಆಗಬೇಕಂದ್ರೆ ತುಂಬ ಡಿಸ್ಕಷನ್ಸ್ ನಡೆಯುತ್ತೆ. ಓಕೆ, ನಿಮ್ದೇನೋ ಯಾವ ಥರ. ಈ ಕೊಲಾಬ್ರೇಷನ್ ಡಿಸ್ಕಷನ್ ಆಯಿತು, ವಿತಿನ್ 10 ಮಿನಿಟ್ಸ್ ರೆಡಿ ಆಯಿತು. ವಿತಿನ್ 10 ಮಿನಿಟ್ಸ್ ಒಪ್ಕೊಂಡ್ಬಿಟ್ರು. ಅಂದರೆ 3 ಜನ ಒಟ್ಟಿಗೆ ಸೇರ್ ಮಾಡೋಣ ಅಂತ ವಿತಿನ್ 10 ಮಿನಿಟ್ಸ್. ನನಗೂ ಕತೆ ಹೇಳಿದ್ರು, ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡಿದೆ, ಇಮಿಡಿಯೇಟಾಗಿ ರೆಡಿ ಸರ್, ನನಗಿಷ್ಟ ಆಯಿತು ಶುರು. ಅಂದರೆ ಪಟ್ ಅಂತ ಆಗೋಯ್ತು ಈ ಸಿನಿಮಾಗೆ. ಸೊ ಎಲ್ಲ ಸಿನಿಮಾ ಹಿಂಗೆ ಆಗುತ್ತೆ ಅನ್ನೋದನ್ನು ಕಷ್ಟ. ಪ್ರತಿಯೊಂದು ಸಿನಿಮಾಗೂ ಅದೇ ಆದಂಥ ಜರ್ನಿ ಇರುತ್ತೆ. ಬಟ್ ಸೇಮ್ ನಮ್ಮ ನೆಕ್ಸ್ಟ್ ಸಿನಿಮಾನು ಹೆಂಗಾಯಿತು, ಟಕ್ ಅಂತ ರೆಡಿ ಆಯಿತು, ನಾನು ಟಕ್ ಅಂತ ಒಪ್ಕೊಂಡೆ, ಸ್ಕ್ರಿಪ್ಟ್ ಫುಲ್ ರೆಡಿ ಆಯಿತು, ಇಮಿಡಿಯೇಟ್ ಶೂಟಿಂಗು ಸ್ಕೆಡ್ಯೂಲ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ. ಕಂಪ್ಲೀಟ್ ಫುಲ್ ಫಿಲ್ಮ್ ಸ್ಕೆಡ್ಯೂಲ್, ಆಲ್ಮೋಸ್ಟ್ 70-75 ಡೇಸ್ ಸ್ಕೆಡ್ಯೂಲ್ ರೆಡಿ ಇದೆ. ಅದನ್ನು ಇಮಿಡಿಯೇಟ್ ಸ್ಟಾರ್ಟ್ ಅಷ್ಟೇ. ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಅಂತಂದರೆ, ನಿಮ್ಮ ಅಣ್ಣ ವಿನಯ್ ಅವರು ಆಯ್ಕೆಗಳು, ಇತ್ತೀಚಿನ ಸಿನಿಮಾ ಆಯ್ಕೆಗಳು, ಅವ್ರು ಮಾಡ್ತಿರೋ ಪ್ರಯೋಗಗಳು ಒಂದಕ್ಕೊಂದು ತುಂಬ ವ್ಯತ್ಯಾಸವಾಗಿದೆ ಮತ್ತು ತುಂಬ ವಿಶೇಷವಾಗಿದೆ. ಒಂದು ಕಡೆ ಅವರು ಒಂದೇ ಮನೆಯಲ್ಲಿ ನೀವು, ಅಂದರೆ ಈ ಒಂದು ಮೂಮೆಂಟಮ್ಗೆ ಸಿನಿಮಾಗಳ ವಿಷಯಕ್ಕೆ ನೀವೇನಾದ್ರು ಡಿಸ್ಕಸ್ ಮಾಡೋದುಂಟಾ, ಅಥವಾ ಚರ್ಚೆಗಳು ಮಾಡ್ತೀರಾ, ಈ ಥರದ್ದು ಮಾಡೋಣ, ಹಿಂಗೆ ತಗೊಳ್ಳೋಣ ಅನ್ನೋ ಥರದ್ದು? ನಾನು ನಮ್ಮ ಅಣ್ಣ ನಾವು ಎಲ್ಲ ವಿಷಯ ಮಾತಾಡ್ತೀವಿ. ಆ್ಯಂಡ್ ಈ ಕತೆ ಬಂದಾಗ್ಲೂ ನನಗೆ ಓಕೆ ಅನ್ಸ್ಮೇಲೆ ನಾನು ಅವ್ನಿಗೆ ಹೇಳಿದೆ ಈ ಥರ ಒಂದು ಕತೆ ಇದೆ ಅಂತ. ಇನ್ಫ್ಯಾಕ್ಟ್ ನಮ್ಮದು ಮೇನ್ ಸ್ಕ್ರಿಪ್ಟ್ ರೀಡಿಂಗಲ್ಲೂ ಅವನು ಫುಲ್ ಕೂತಿದ್ದ. ಆ್ಯಂಡ್ ಅವ್ನ ಸಿನಿಮಾ ಯಾವುದೇ ಬಂದ್ರೂ, ಇವಾಗ ನೆಕ್ಸ್ಟು ಗ್ರಾಮಾಯಣ ಸಿನಿಮಾ ರಿಲೀಸ್ ಆಗಿದೆ. ಗ್ರಾಮಾಯಣ ಸಿನಿಮಾ ಫಸ್ಟ್ ಶುರುವಾದಾಗಲೂ ನಾವಿಬ್ಬರು ಒಟ್ಟಿಗೆ ಫುಲ್ ಕತೆ ಕೇಳಿದ್ವಿ. ಸೊ ಅವ್ನಿಗೆ ಯಾವುದೇ ಬಂದರೂ ನನಗೆ ಹೇಳ್ತಾನೆ, ಬರೀ ಸಿನಿಮಾ ವಿಚಾರದಲ್ಲ, ಪ್ರತಿಯೊಂದು ವಿಷಯದಲ್ಲೂ ಅವ್ನು ಏನೇ ಮಾಡ್ಬೇಕಂದ್ರೂ, ಇವಾಗ ಒಂದು ಸ್ಮಾಲ್ ದುಡ್ಡು ಇಷ್ಟು ಇನ್ವೆಸ್ಟ್ ಮಾಡ್ಬೇಕಂದ್ರೂ ನಾವು ಮಾತಾಡ್ತೀವಿ. ಅಂದರೆ ಪ್ರತಿಯೊಂದು ವಿಷಯ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ನನಗೆ ಈ ವರ್ಷ ಏನು ಖುಷಿ ಆಯ್ತು ಅಂದರೆ, ವರ್ಷ ಶುರುವಾಗಿದ್ದು ಅವನ ಪಿಕ್ಚರ್ ಮುಂಗಾರು ಮಳೆಯಲ್ಲಿ, ಆ ಸಾಂಗಲ್ಲಿ ಆ ಸಾಂಗ್ ಸೂಪರ್ ಹಿಟ್ ಆಯಿತು. ಅದಾದಮೇಲೆ ಬ್ಯಾಂಗಿಲ್ ಬಂಗಾರಿ ಸೂಪರ್ ಹಿಟ್ ಆಯಿತು. ನಾನು ಮೊನ್ನೆ ನಮ್ಮ ಯಾರೋ ಒಬ್ರು ತೋರಿಸ್ತಿದ್ರು, ಆ ಜಿಯೋ ಸಾವನ್ ಇದ್ದಿದೆಯಲ್ಲ, ಆ ಜಿಯೋ ಸಾವನ್ ಆ್ಯಪಲ್ಲಿ ಅಲ್ಲಿ ಬ್ಯಾಂಗಿಲ್ ಬಂಗಾರಿ ಇತ್ತು, ಆಮೇಲೆ ಮುಂಗಾರು ಮಳೆಯಲ್ಲಿತ್ತು, ಆಮೇಲೆ ನಮ್ಮ ಚಿಕ್ಕಪ್ಪಂದು ಒಂದು ಸಾಂಗ್ ಇತ್ತು. ಫಸ್ಟ್ ಟಾಪ್ 3 ನನಗೆ ಸಖತ್ ಖುಷಿ. ಸೊ ಫಸ್ಟ್ ಸಿನಿಮಾ ಬಂದಾಗ ಒಂದಷ್ಟು ನಿಮಗೆ ಬೆಸ್ಟ್ ಅಪ್ರಿಷಿಯೇಷನ್ಸು ಇದನ್ನೆಲ್ಲ ಹೇಳಿರ್ತಾರೆ. ಬಟ್ ಈ ಸಲ ಈ ಸಿನಿಮಾ ನೋಡಿದ್ಮೇಲೆ ಇಂಡಸ್ಟ್ರಿಯಿಂದ ಆಗಲಿ, ಅಥವಾ ಪರ್ಸ್ನಲ್ ಫ್ರೆಂಡ್ಸ್ ಸರ್ಕಲಿಂದ ಆಗಲಿ, ಅಥವಾ ಒಬ್ಬ ಕಾಮನ್ ಆಡಿಯನ್ಸಿಂದ ಆಗಲಿ, ನಿಮಗೆ ಬಂದಂತಹ ಬೆಸ್ಟು ಕ್ರಿಟಿಕ್ ಏನೋ, ನೀವು ಇಷ್ಟಪಟ್ಟಿದ್ದೇನೋ, ಹೌದು ನಾನು ಅಂದ್ಕೊಂಡಿದ್ದೆ ಇದನ್ನು ಇವರು ಹೇಳಿದ್ದಾರೆ ಅಂತ? ನನಗೆ ತುಂಬ ಇಷ್ಟ ಆಗಿದ್ದ ವಿಷಯ ಏನಂದರೆ, ಈ ಸಿನಿಮಾದಿಂದ ಕೆಲವು ಇಮೋಷ್ನಲ್ ಸೀನ್ಸಲ್ಲಿ ಪ್ರತಿಯೊಬ್ಬರು ಹತ್ತಿದ್ದಾರೆ. ಲೈಕ್ ನನ್ನ ಫ್ರೆಂಡ್ ಮೊನ್ನೆ ಹೇಳ್ತಿದ್ದ, ಇಂಟರ್ವೆಲ್ ಪಾಯಿಂಟಲ್ಲಿ ಬಂದಾಗ ಅವನು ಹೇಳ್ದ, ನಾನು ಈ ಕಡೆ ನೋಡಿದೆ ಕಣ್ಣಲ್ಲಿ ನೀರು, ಈ ಕಡೆ ನೋಡಿದೆ ಕಣ್ಣಲ್ಲಿ ನೀರು, ನನ್ನ ಕಣ್ಣಲ್ಲೂ ನೀರು. ಅವನು ಅಳದೇ ಇಲ್ಲ ಫಸ್ಟ್ ಆಫ್ ಆಲ್. ಅವನು ಲೈಕ್ ಅಂದರೆ ಅಳಿಸೋದಿದೆಯಲ್ಲ, ನನಗೆ ಸಿನಿಮಾದಲ್ಲಿ ಅಳಿಸೋದು ನನಗೆ ಸಖತ್ ಇಷ್ಟ. ಅಳಿಸ್ಬೇಕು ಅಂದರೆ, ಅಳಿಸ್ಬೇಕಂದ್ರೆ ಆ ಇಮೋಷನ್ ನಾವು ಕರೆಕ್ಟಾಗಿ ಫೀಲ್ ಮಾಡಿದ್ರೇ ಆ ಇಮೋಷನ್ ಕನೆಕ್ಟ್ ಆಗೋದು. ಸೊ ಅದನ್ನು ಕರೆಕ್ಟಾಗಿ ಮಾಡಿದ್ದೀನಿ ಅನ್ನೋ ತೃಪ್ತಿ ನನಗೆ ಸಕ್ಕತ್ ಇಷ್ಟ ಆಯಿತು. ನನಗೆ ಡೆಫಿನೆಟ್ಲಿ ನನ್ನ ಬೆಸ್ಟ್ ಕಾಂಪ್ಲಿಮೆಂಟ್ ಅದೇನು. ನೆಕ್ಸ್ಟ್ ಸಿನಿಮಾದಲ್ಲಿ ಹೆಂಗಿರುತ್ತೋ, ನೆಕ್ಸ್ಟ್ ಸಿನಿಮಾ ಅದು ಡಿಫ್ರೆಂಟ್ ಮಜಾನೇ ಇದೆ ಬಿಡಿ. ಅದು ಒಂದೇ ಒಂದು ಹೇಳ್ತೀನಿ ಆ ಪಿಕ್ಚರ್ ಬಗ್ಗೆ. ಸೂರಿ ಸರ್ ಅವ್ರು ಈ ಸಿನಿಮಾದಲ್ಲಿ ಅವ್ರ ರೆಗ್ಯುಲರ್ ಇದ್ರ ಜೊತೆಗೆ, ಅವ್ರು ಮಾಡೋ ಸ್ಟೈಲ್ ಜೊತೆಗೆ ಒಂದು ತುಂಬ ಹೊಸದಾಗಿ ಏನೋ ಪ್ಲ್ಯಾನ್ ಮಾಡಿದ್ದಾರೆ. ತುಂಬ ಹೊಸ ಜಾನರ್, ಅದು ಮಜಾ ಇರುತ್ತೆ, ಅಷ್ಟೇ ಹೇಳ್ತೀನಿ. ಸೂಪರ್. ತುಂಬ ಖುಷಿ ಆಗ್ತದೆ. ಅಂದರೆ ಈ ಸಂಭ್ರಮಗಳು ನೋಡೋದಕ್ಕೆ, ಇಂಡಸ್ಟ್ರಿ ಸಂಭ್ರಮಗಳು ಅಂದರೆ ನಿಮ್ಮೊಬ್ಬರು ಗೆಲ್ಲುವಲ್ಲ, ಇಡೀ ಇಂಡಸ್ಟ್ರಿ ಗೆಲ್ಲುವ ಅಂತಲೇ ಹೇಳ್ಬೋದು. ಅಂದರೆ ಪ್ರತಿಯೊಬ್ಬರು ಸಂಭ್ರಮಿಸ್ತಾ ಇದ್ದಾರೆ ಆ ವಿಷಯಕ್ಕೆ. ಆ ಒಂದು ಒಳ್ಳೆ ಸಿಕ್ತು. ಥಿಯೇಟ್ರ್ಗಳಿಗೆ ಹೋದರೆ ಥಿಯೇಟ್ರ್ನವ್ರು ಖುಷಿ ಪಡ್ತಿದ್ದಾರೆ, ಆಡಿಯನ್ಸ್ ಖುಷಿ ಪಡ್ತಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು ಅಂತ ಅನಿಸುತ್ತೆ ಅಲ್ವಾ? ಈ ಥರ ಒಂದು ಪ್ರೋತ್ಸಾಹ ಸಿಕ್ತಾಗ ಏನಾಗುತ್ತೆ, ನಮಗೆ ಇನ್ನೂ ಕೆಲಸ ಮಾಡಬೇಕು ಅನ್ನೋ ಹುಮ್ಮಸ್ ಬೆಳೆಯುತ್ತೆ. ಆ್ಯಂಡ್ ಅಫ್ಕೋರ್ಸ್ ಅವ್ರು ಎಲ್ಲರೂ ಅದೇ ಕೇಳೋದು, ಜಾಸ್ತಿ ಸಿನಿಮಾ ಮಾಡಿ. ನಾನು ಯಾವಾಗಲೂ ಹೇಳೋದು, ನಮ್ಮ ಇಂಡಸ್ಟ್ರಿಯಲ್ಲಿ ಇನ್ನೂ ಜಾಸ್ತಿ ಜನ ಹೀರೋಗಳು ಬೇಕು, ಜಾಸ್ತಿ ಜನ ಡೈರೆಕ್ಟರ್ಸ್, ಟೆಕ್ನಿಷಿಯನ್ಸ್ ಬೇಕು. ಹಂಗಿದ್ರೆ ಇನ್ನೂ ಜಾಸ್ತಿ ಸಿನಿಮಾ ಬರುತ್ತೆ. ಜಾಸ್ತಿ ಸಿನಿಮಾ ಮಾಡಿದ್ರೆ ಥಿಯೇಟ್ರವರು ಖುಷಿಯಾಗಿರ್ತಾರೆ, ಆಡಿಯನ್ಸು ಖುಷಿಯಾಗಿರ್ತಾರೆ. ನಾನು ಆ್ಯಕ್ಚುಲಿ ಇದು ಇಂಟರ್ಕಟ್ ಮಾಡ್ಕೋತೀನಿ ಸರ್. ಒಂದು ವಿಷಯ ಮಾಡ್ತಿದ್ದೆ ನಾನು,
ಒಂದು ಮೇಜರ್ ಎಲಿವೇಶನ್ಸು, ಹೀರೋ ಎಲಿವೇಶನ್ಸ್ ಅಂತ ಬಂದಾಗ ಕೆಲವೊಂದು ಬಿಲ್ಡಪ್ ಕೊಟ್ಟು ಶಾರ್ಟ್ ಇಟ್ಟು ಹಂಗೆ ಹಿಂಗೆ ಮ್ಯೂಸಿಕ್ ಅದೆಲ್ಲ ಮಾಡೋದಿರುತ್ತೆ. ಕೆಲವೊಂದು ವೆರಿ ಸಿಂಪಲ್ಲಾಗಿ, ಫಾರ್ ಎಕ್ಸಾಂಪಲ್ ನಿಮ್ಮ ಇಂಟ್ರೊಡಕ್ಷನ್ ಸೀನ್ ಅಂತ ಹೇಳಿ, ತುಂಬ ಸಿಂಪಲ್ ಸೀನ್ ಅದು, ಎಷ್ಟು ಈಸಿಯಾಗಿ ತೊಗೋತಾರೆ. ಅದಾದಮೇಲೆ ಆ ಚೇಸಿಂಗು ಮತ್ತು ಬಟ್ಟಿಡೋದು ಅದನ್ನು ತೋರಿಸ್ತಾರೆ ಒಂದು. ಇನ್ನೊಂದು ಇವ್ರನ್ನ ಪುನೀತ್ನ ಹೊಡೆಯೋದು, ಇವರು ರುದ್ರನಾಗ್ ಅವ್ರನ್ನ ಹೊಡೆಯೋ ಅಂತ ಒಂದು ಎಲಿವೇಶನ್ ಮತ್ತು ಕ್ಲೈಮ್ಯಾಕ್ಸ್. ಸೊ ಈ ಪಾರ್ಟ್ ಆಫ್ ವರ್ಕ್ ಮಾಡಿದಾಗ ಪರ್ಸ್ನಲಿ ನಿಮಗೆ ಹೆಂಗೆ ಫೀಲ್ ಆಯಿತು? ಮತ್ತು ಆ ಪ್ರಿಪ್ರೇಷನ್ ಹೆಂಗಿತ್ತು ಅಂತ? ಎಸ್ಪೆಷಲಿ ಈ ಕಡೆ ಒಂದು ಕಡೆ ಕಂಪ್ಲೀಟ್ ಬ್ಲಡ್ ಶೇಡೆಡ್, ಇನ್ನೊಂದು ಕಡೆ ಅಲ್ಲಿ ಅಷ್ಟು ಇದು ಪೊರಕೆ ಗನ್ನು, ಮತ್ತು ಆ ಜಂಪಿಂಗು, ಆ ವಿಸಿಲ್ ಹೊಡಿಬೇಕು, ಈ ಇದ್ರ ಬಗ್ಗೆ ವಾರಣಾಸಿಲ್ಲ ಚೇಸಿಂಗ್, ಆ ಬೋಟ್ ನೀವೇ ಓಡಿಸಿದ? ಹೌದೌದು. ಹೆಂಗೆ ಅದು? ಅಷ್ಟು ಭಯ ಆಗಲಿಲ್ವಾ? ಏನು ಅಷ್ಟೇನು ಕಷ್ಟ ಇಲ್ಲ. ಬಟ್ ಏನಿಲ್ಲ, ಆ ಸೀನ್ ವಾರಣಾಸಿಲಿ ಬೋಟ್ ಬಗ್ಗೆ ಕೇಳಿದ್ರಲ್ಲ, ಅಫ್ಕೋರ್ಸ್ ಅಲ್ಲಿ ಬೋಟ್ ಓಡಿಸೋರು ನಾವು ಸೀನ್ ಮಾಡೋಕ್ಕೆ ಮುಂಚೆ ಒಂದು ಹಾಫ್ ಆನ್ ಅವರ್ ಟೈಮ್ ತೊಗೊಂಡ್ವಿ. ಹಾಫ್ ಆನ್ ಅವರ್ ಟೈಮ್ ತೊಗೊಂಡು ಫುಲ್ ನನಗೂ ಇಡೀ ವಾರಣಾಸಿ ಘಾಟ್ ನೋಡ್ಬೇಕಂತ ಆಸೆ ಇತ್ತು. ಸೊ ಅವ್ರು ಹೆಂಗಿದ್ರು ಆ ಸೀನ್ ಇತ್ತು ಅಂತ ಗೊತ್ತಿತ್ತಲ್ಲ, ಅವ್ರಿಗೆ ಹೇಳಿದೆ ನಾನೇ ಓಡಿಸ್ತೀನಿ ಅಂತ. ಸೊ ಇಡೀ ಇದನ್ನು ಫುಲ್ ಹಂಗೆ ಓಡಿಸ್ತಾ ಆ್ಯಕ್ಚುಲಿ ತುಂಬ ಈಸಿ, ಯಾರು ಬೇಕಾದ್ರೆ ಕಲಿಬೋದು, ಏನು ಕಷ್ಟ ಏನಿಲ್ಲ. ಆ್ಯಂಡ್ ಬೋಟು ತುಂಬ ಸ್ಟಡಿ ಬೋಟ್, ಆ ಥರ ಏನು ಡಿಫಿಕಲ್ಟಿ ಇಲ್ಲ. ಸೊ ಕಲ್ತ್ಬಿಟ್ಟು ಇಮಿಡಿಯೇಟಾಗಿ ಮಾಡಿದೆ. ಆ್ಯಂಡ್ ಎಲ್ಲ ಜಾಗದಲ್ಲಿ ನಾವು ಶೂಟ್ ಮಾಡಿದ್ವಲ್ಲ, ಆ್ಯಂಬಿಯನ್ಸ್ ಅಷ್ಟು ಚೆನ್ನಾಗಿದ್ದಕ್ಕೆ ನನಗೂ ಪರ್ಫಾರ್ಮ್ ಮಾಡೋಕೆ ಅಷ್ಟು ಚೆನ್ನಾಗಿತ್ತು. ವಾರಣಾಸಿಯ ಆ್ಯಂಬಿಯನ್ಸು, ಆ ಚೇಸ್ ಹಾಕ್ಕೊಂಡು ನೆಲಕ್ಕೆ ಬಿದ್ದು ನೀವು ಎಲಿವೇಶನ್ ಬಗ್ಗೆ ಹೇಳ್ತಿದ್ದೀರಲ್ಲ, ಕಥೆಯಲ್ಲಿ, ಸ್ಕ್ರಿಪ್ಟಲ್ಲಿ, ಆ್ಯಂಬಿಯನ್ಸಲ್ಲಿ ಆ ಎಲಿವೇಶನ್ ಇದ್ದರೆ ಅದು ಸ್ಕ್ರೀನ್ ಮೇಲೆ ಫೀಲ್ ಆಗೇ ಆಗುತ್ತೆ. ನಾವು ಸಪ್ರೇಟಾಗಿ ಏನೂ ಮಾಡಬೇಕಾಗಿಲ್ಲ. ಸೊ ವಾರಣಾಸಿಲಿ ಅದು ಸಿಂಪಲ್ ಡೈಲಾಗ್, ನೆಲದ ಮೇಲೆ ಹಾಕಿರ್ತಾನೆ, ಅವ್ರು ಎಷ್ಟೆಲ್ಲ ಅವ್ನ ಕ್ಯಾರೆಕ್ಟರ್ ಅವ್ನು ಹೇಳ್ತಾನೆ, ಸರ್ ನಾನು ಊರಿಗೆ ವಾಪಸ್ ಕರ್ಕೊಂಡು ಹೋಗಿ ಬಂದ್ರೆ ಏನು ಅಕ್ಕ ಏಕೆ ಹೇಳ್ತೀರಾ ಸರ್, ಹೆಸರು ಹೇಳಿ ಫಸ್ಟು ಅಂತ. ಆ್ಯಂಡ್ ಅದೇ ನೀವು ಇಂಟರ್ವೆಲ್ ಪಾಯಿಂಟಲ್ಲಿ ನೋಡಿದ್ರೆ ಆ ಆ್ಯಂಬಿಯನ್ಸು, ರಸಲ್ ಮಾರ್ಕೆಟಲ್ಲಿ ಶೂಟ್ ಮಾಡಿದ್ವಿ, ಫುಲ್ ಎಲ್ಲ ಕಡೆ ಮಟನ್ ಎತ್ತು ಹಾಕಿರ್ತಾರೆ, ಅಲ್ಲಿರೋ ರಕ್ತ ಆಲ್ರೆಡಿ ಆ ಜಾಗ, ಆ ಸೈಲೆನ್ಸ್, ನಾವು ಶೂಟ್ ಮಾಡಿದ್ದು ಅದು ರಾತ್ರಿ 4:30-5 ಗಂಟೆಗೆ, ಇನ್ನೇನು ಬೆಳಕು ಬರೋಕ್ಕೆ ಮುಂಚೆ ಅದನ್ನು ಶಾರ್ಟ್ನ ಮುಗಿಸ್ಬೇಕಿತ್ತು. ಸೊ ಆ ಆ್ಯಂಬಿಯನ್ಸು ಆ್ಯಂಡ್ ಈ ಕ್ಯಾರೆಕ್ಟರ್ಗೆ ಈ ಸೈಲೆನ್ಸ್ ಅನ್ನೋದಿಲ್ಲ, ಜಸ್ಟ್ ಟ್ರಾನ್ಸ್ಫರ್. ಸೊ ಆ ರಕ್ತ, ಆ ಆ್ಯಂಬಿಯನ್ಸು, ಅವ್ರು ಇಟ್ಟಿದ್ದ ಕ್ಯಾಮ್ರಾ ಎಲ್ಲ ಸೇರಿದ್ಕೇ ಆ ಎಲಿವೇಶನ್. ಅದೇ ನೀವು ಲಾಸ್ಟಲ್ಲಿ ನೋಡಿ ಎಲ್ಲ ಕಡೆ ಕಲರ್ ಪೇಪರು. ಆ್ಯಂಡ್ ಇನ್ಫ್ಯಾಕ್ಟ್ ನಾವು ಆ ಲಾಸ್ಟ್ ಶೂಟ್ ಮಾಡಿದ್ವಲ್ಲ, ಎಂಟೈರ್ ಫೈಟ್ ನಾವು ಶೂಟ್ ಮಾಡಿದ್ದೆ ವಿತ್ ಮ್ಯೂಸಿಕ್. ಅವರು ಇನ್ಫ್ಯಾಕ್ಟ್ ಆ್ಯಕ್ಷನ್ ಹೇಳೋಕ್ಕೆ ಮುಂಚೆ ಫಸ್ಟ್ ಸೌಂಡ್ ಹೇಳೋರು, ಸಾಂಗ್ನ ಹೆಂಗೆ ಶೂಟ್ ಮಾಡ್ತೀವಿ ಸೌಂಡ್. ಸೊ ಎಂಟೈರ್ ಫೈಟ್ನ ನಾವು ಮಾಡಿದ್ದೆ ಮ್ಯೂಸಿಕ್ ಹಾಕ್ಕೊಂಡು. ಸೊ ಆ ಮ್ಯೂಸಿಕ್ ಹಾಕ್ಕೊಂಡು, ಆ ಕಲರ್ ಪೇಪರ್ ಇಟ್ಕೊಂಡು ಒಂದು ಸಿಕ್ಕಾಬಟ್ಟೆ ಮಜಾ ಮಾಡ್ಕೊಂಡು ಆ ಫೈಟ್ ಮಾಡಿದೆ. ಅದಕ್ಕೆ ನೀವು ನೋಡ್ತೀರ ಒಂದು 2-3 ಕಡೆ ಹೊಡೆದ ತಕ್ಷಣ ಹಂಗೆ ನನ್ಗೆ ಗೊತ್ತಿಲ್ಲದಂಗೆ ನಾನು ಡ್ಯಾನ್ಸ್ ಹಾಕ್ಬಿಟ್ಟೆ ಅಲ್ಲೇ. ಸೊ ಅದು ಆ ಫುಲ್ ಫೈಟ್ನ ಆ ಮಜಾ ತೋರಿಸ್ತು. ತುಂಬ ಚೆನ್ನಾಗಿದೆ ಅದೊಂದು. ಅದೇ ಕ್ಲೈಮ್ಯಾಕ್ಸ್, ಅದೇ ಎಂಜಾಯ್ ಮಾಡ್ಬಿಟ್ಟವ್ರು ಆಡಿಯನ್ಸ್. ಕ್ಲೈಮ್ಯಾಕ್ಸ್ ನನಗೆ ಅದೇ ಅವಾಗ ನನಗೂ ಫಸ್ಟು ನಂಬಿಕೆ ಇದ್ದಿದ್ದು ಇಂಟರ್ವೆಲ್ ಮತ್ತು ಕ್ಲೈಮ್ಯಾಕ್ಸ್ ಅಂತೂ ಸಖತ್ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಆ್ಯಂಡ್ ಅದೇ ಥರ ಇವತ್ತು ಸಿನಿಮಾ ನೋಡಿದ ಪ್ರತಿಯೊಬ್ರಿಗೂ ಆ ಇಂಟರ್ವೆಲ್ ಪಾಯಿಂಟ್ ಎಷ್ಟು ಇಮೋಷ್ನಲಿ ಇಂಪ್ಯಾಕ್ಟ್ ಕೊಡ್ತು, ಕ್ಲೈಮ್ಯಾಕ್ಸ್ ಪಾಯಿಂಟ್ ಅಷ್ಟು ಮಜಾ ಮಾಡಿ. ತುಂಬ ಚೆನ್ನಾಗಿತ್ತು ಮಾತುಕತೆ. ಆ್ಯಂಡ್ ನಾನು ಅದೇ ಓವರ್ ವ್ಯೂ ಮಾಡ್ದಂಗೆ ಆಯಿತು ಸಿನಿಮಾ ಓವರ್ ಆಲ್. ಅಗೇನ್ ಅದೇ ಸಿನಿಮಾ ನೋಡ್ತಿರೋಂಥವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಹೇಳಬೇಕು ಅಂದರೆ ಹೇಳ್ಬೋದು ಕೊನೆಯದಾಗಿ ಈ ಮೂಮೆಂಟಲ್ಲಿ. ನಾವೆಲ್ಲರೂ ಒಂದು ಕನಸು, ಒಂದು ಆಸೆ ಇಟ್ಕೊಂಡು ಈ ಸಿನಿಮಾ ಮಾಡಿದ್ವಿ. ಆ್ಯಂಡ್ ಇವತ್ತು ನೀವು ಇಷ್ಟೆಲ್ಲ ಪ್ರೀತಿ ತೋರಿಸ್ತಿದ್ದೀರಾ, ಇಷ್ಟೆಲ್ಲ ಸಂಭ್ರಮಿಸ್ತಿದ್ದೀರಾ, ನಿಜವಾಗ್ಲೂ ಖುಷಿ ಆಗುತ್ತೆ, ತೃಪ್ತಿ ಆಗುತ್ತೆ. ಆ್ಯಂಡ್ ಯಾವತ್ತೂ ಇದಕ್ಕೋಸ್ಕರನೇ ನಾವು ಕೆಲಸ ಮಾಡೋದು, ನಿಮ್ಮ ಪ್ರೀತಿಗೋಸ್ಕರ. ಸೊ ಸಿನಿಮಾ ನೋಡಿದವರು, ಇಷ್ಟಪಟ್ಟವರು, ಆಶೀರ್ವಾದ ಮಾಡೋದಕ್ಕೆ ಧನ್ಯವಾದಗಳು. ಆ್ಯಂಡ್ ನೋಡ್ದಿರೋರು ದಯವಿಟ್ಟು ಈ ಸಿನಿಮಾ ನೋಡಿ, ನಿಮಗೆ ಖುಷಿ ಆಗೇ ಆಗುತ್ತೆ. ಬೇಕಂದರೆ ನೋಡಿದವ್ರನ್ನ ಕೇಳಿ, ನೋಡಿಬಿಟ್ಟು ನೀವು ಸಿನಿಮಾ ನೋಡಿ. ಆ್ಯಂಡ್ ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಒನ್ಸ್ ಅಗೇನ್ ಇನ್ನೊಂದು ಸಲ ಅಭಿನಂದನೆಗಳು. ಸೊ ಮತ್ತೆ ಒಂದು 50 ದಿನಕ್ಕೋ 100 ದಿನಕ್ಕೋ ಸೇರುತ್ತದ್ದಾಗಲಿ. ಡನ್. ಸೊ ಇದಿಷ್ಟಾಗಿತ್ತು ಎಕ್ಕ ಮುತ್ತುವಿನ ಒಟ್ಟಿಗಿನ ಈ ಗೆಲುವಿನ ಸಂಭ್ರಮ, ಖುಷಿಗಳು. ಇಡೀ ಇಂಡಸ್ಟ್ರಿ ಸಂಭ್ರಮಿಸ್ತಾ ಇದೆ, ಪ್ರೇಕ್ಷಕರು ಸಂಭ್ರಮಿಸ್ತಾ ಇದ್ದಾರೆ, ನಾವು ಸಂಭ್ರಮಿಸ್ತಾ ಇದ್ವಿ. ಅದು ಮುತ್ತು ಜೊತೆಗೆ, ಎಕ್ಕ ಮುತ್ತು ಯುವ ರಾಜ್ಕುಮಾರ್ ಅವ್ರ ಜೊತೆಗೆ. ಸೊ ಈ ಸಂಭ್ರಮ ಹಿಂಗೆ ನಿರಂತರವಾಗಿ ಕಂಟಿನ್ಯೂ ಆಗಲಿ. ನೀವು ಥಿಯೇಟ್ರಿಗೆ ಹೋಗಿ ಈ ಸಂಭ್ರಮವನ್ನು ನೀವು ಮುಂದುವರಿಸಿ. ನಮಸ್ಕಾರ.